ಎಲ್ಲರಿಗೂ ನಮಸ್ಕಾರ. ಚಂದ್ರಜಿತ್ ನಾನು ಐ ಥಿಂಕ್ ಆಲ್ಮೋಸ್ಟ್ 8-9 ವರ್ಷ ಹಿಂದೆ ಅವರು ಡ್ಯೂ ಡ್ರಾಪ್ಸ್ ಸನ್ಶೈನ್ ಅಂತ ಒಂದು ಬ್ಲಾಗ್ ಬರ್ದಿದ್ರು. ಆ ಬ್ಲಾಗ್ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರು. ನಾನು ನಾರ್ಮಲ್ ಆಗಿ ಜಾಸ್ತಿ ಮೆಸೇಜ್ ಓದಕ್ ಹೋಗಲ್ಲ, ಬಟ್ ಕೆಲವೊಂದ್ಸಲ ಈಗ ಓಪನ್ ಮಾಡ್ಬಿಟ್ಟು ಯಾವ್ದೊಂದು ರ್ಯಾಂಡಮ್ ಆಗಿ ಓಪನ್ ಮಾಡ್ತೀನಿ. ಆವಾಗ ಲಿಂಕ್ ಇದೆ, ನಾನು ಓಪನ್ ಮಾಡಕ್ಕೆ ಹೋಗಲ್ಲ, ಬಟ್ ಆ ದಿವಸ ಲಿಂಕ್ ಓಪನ್ ಮಾಡಿದೆ ಅಂಡ್ ಪೂರ್ತಿ ಬ್ಲಾಗ್ ಓದಿದೆ. ಅಂಡ್ ಓದಿದಾಗ ನನಗೆ ರೈಟಿಂಗ್ ತುಂಬಾ ಸ್ಪೆಷಲ್ ಅಂತ ಅನಿಸ್ತು. ಯಾಕಂದ್ರೆ ಏನೋ he has his own style of writing, especially ಈ ತರದ್ದು ಸಬ್ಜೆಕ್ಟ್ ಅಂತ ಬಂದಾಗ ಐ ಥಿಂಕ್ ನಾನು ಬೇರೆ ಎಲ್ಲೂ ಓದಿಲ್ಲ ಆ ತರ ಸಿನಿಮಾಗಳು ಬಂದಿರ್ಬೋದು, ಆ ತರ ರೈಟಿಂಗ್ ಬಂದಿರ್ಬೋದು, ಬಟ್ ಅದರಲ್ಲಿ ಇವಂದೇ ಆದ ಒಂದು ಸ್ಪೆಷಾಲಿಟಿ ಇದೆ. ಅಂಡ್ ಇವಾಗ 9 ವರ್ಷದ ನಂತರ ಅದೇ ಬ್ಲಾಗ್ ಒಂದು ಸಿನಿಮಾ ಆಗಿದೆ. ಸೊ ನನಗೆ ನಾವು ಕೇಕ್ ಪಾರ್ಟಿ ಟೈಮಲ್ಲಿ ಏನು 7 Hours ಅಂತ ನಾವು ಶುರು ಮಾಡಿದ್ವಿ. ಇವತ್ತು 7 Hours ಅಲ್ಲಿ ಎಲ್ಲರೂ ಒಂದು ಸಿನಿಮಾ ಡೈರೆಕ್ಟ್ ಮಾಡಾಯ್ತು. ಅಂಡ್ ಎಲ್ಲದಕ್ಕಿಂತ ಜಾಸ್ತಿ ನಾನು ಚಂದ್ರಜಿತ್ ಸಿನಿಮಾ ನಾನು ವೇಟಿಂಗ್ ಅಲ್ಲಿದ್ದೆ. ಬಿಕಾಸ್ ಐ ಆಲ್ವೇಸ್ ನ್ಯೂ ದಟ್ ದಿಸ್ ಗೈ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಆಸ್ ಅ ಡೈರೆಕ್ಟರ್. ಅಂಡ್ ಐ ಆಮ್ ಶೋರ್ ನಿಮ್ಗೆ ಎಲ್ರಿಗೂ ಟ್ರೈಲರ್ ಇಷ್ಟ ಆಗೋದು ಮಾತ್ರ ಅಂತಲ್ಲ, ಸಿನಿಮಾನು ಸೂಪರ್ ಆಗಿ ಇಷ್ಟ ಆಗುತ್ತೆ. ನಾನು ಸಿನಿಮಾ 3 ಸಲ ನೋಡ್ಬಿಟ್ಟಿದ್ದೆ. ಸೊ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅನ್ನೋ ಚಿತ್ರ ಇದ್ರಲ್ಲಿ ಹೇಳುತ್ತೆ ಲವ್ ಇಸ್ ಆಲ್ ಅಬೌಟ್ ಮ್ಯಾಜಿಕ್ ಅಂತ ಹೇಳಿ. ಆ ಮ್ಯಾಜಿಕ್ ನ ಫೀಲ್ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ರೀತಿ. ಯಾವ ಒಂದು ಮ್ಯಾಜಿಕ್ ನಿಮ್ಗೆ ತುಂಬಾ ಇಷ್ಟ ಆಯ್ತು, ಈ ಸಿನಿಮಾನ ನಾನು ನಿರ್ಮಾಣ ಮಾಡ್ಬೇಕಂತ ಅನ್ಸಿದ್ದು? ನನಗೆ ಡೆಫಿನೆಟ್ಲಿ ಚಾಂದ್ ರೈಟಿಂಗ್. ಯಾಕಂದ್ರೆ ನಾನು ಈ ಜಾನರಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ, ಬಟ್ ಅದರಲ್ಲಿ ಚಾಂದ್ ರೈಟಿಂಗ್ ಅಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ತುಂಬಾ ಸ್ಮೂತ್ ಆಗಿ ಸೀನ್ಸ್ ಗಳನ್ನ ತಗೊಂಡು ಹೋಗ್ತಾರೆ. ಅಂಡ್ ಕೆಲವೊಂದ್ ಸ್ವಲ್ಪ ಉದ್ದೋದ ಬರೀತಾರೆ ಕೆಲವೊಂದ್ಸಲ, ಬಟ್ ಅದೆಲ್ಲ ಕಟ್ ಮಾಡಿದ್ರೆ ಇವಾಗ. ಅಂಡ್ ನಾನು ಆಲ್ರೆಡಿ ಹೇಳಿದಾಗ 3 ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಅಂಡ್ ನಾನು ತುಂಬಾ ವೇಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋದು. And your reaction about all our beautiful actors, Vihan, Ankita, Mayuri? ನಾನು ಶೂಟಿಂಗ್ ಟೈಮಲ್ಲೇ ಹೇಳ್ತಾ ಇದ್ದೆ, ಬೋತ್ ಆರ್ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ. Ankita Amar antu, I'm sure people are going to talk about her performance. ನಾನು ಸಿನಿಮಾ ನೋಡಿದ್ಮೇಲೆ especially called her and wished her beautiful performance. I think I'm sure this time ಈ ವರ್ಷದ್ದು ಬೆಸ್ಟ್ ಆಕ್ಟರ್ ಅಂಡ್ ಬೆಸ್ಟ್ ಆಕ್ಟ್ರೆಸ್ ಎರಡು ವಿಹಾನ್ ಅಂಡ್ ಅಂಕಿತಾ ಹೋಗುತ್ತೆ. ವಿಹಾನ್ ಅಂದ್ರೆ ಇಸ್ ವೆರಿ ಸಟಲ್, ಬಟ್ ಅಂದ್ರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವ್ನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಂದ್ರೆ ಬಿಕಾಸ್ ನನ್ ಪರ್ಸನಲಿ ನನಗೆ ತುಂಬಾ ಇಷ್ಟ ಪೀಪಲ್ ಆರ್ ವೆರಿ ಸಟಲ್ ಅಂಡ್ ವೇರ್ ಎಕ್ಸ್ಪ್ರೆಸಿವ್. ಅಂಡ್ ವಿಹಾನ್ ಹ್ಯಾಸ್ ದಟ್ ಸ್ಪಾರ್ಕಲ್ ಇನ್ ಹಿಸ್ ಐಸ್. ಅಂಡ್ ಪ್ರತಿಯೊಂದು ವಿಷಯಗಳನ್ನ ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆಕ್ಟರ್. ಅಂಡ್ ಮಯೂರಿ ನಟರಾಜ್ ಅವರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರು ಒಂದು 7-8 ಸೀನಲ್ಲಿ ಬರ್ತಾರಷ್ಟೇ, ಬಟ್ ಆ 7-8 ಸೀನಲ್ಲಿ ನಾನು ಇದ್ದೀನಿ ಅಂತ ಹೇಳೋದು 100%. ಸೊ 3 ಆಕ್ಟರ್ಸ್ ಅದ್ಭುತ. ಥ್ಯಾಂಕ್ ಯು ರಕ್ಷಿತ್. ಅವರೆಲ್ಲರೂ ಆಮೇಲೆ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಮೂವಿಂಗ್ ಆನ್ ಟು ಅವರ್ ಡೈರೆಕ್ಟರ್ ಚಂದ್ರಜಿತ್ ಸರ್. ಅದೇ ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆತರ ಇದ್ದಾಗ ನಾವು ಆಪ್ಷನ್ಸ್ ಕೊಡ್ಬೋದು ಅಷ್ಟೇ, ಬಿಟ್ರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಸರ್ ನೀವು ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿರ್ಬೋದು. ಮತ್ತು ಅಂಕಿತಾ ಮೇಡಮ್ ಕೂಡ ಹೇಳಿದ್ರು ತುಂಬಾ ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳಿ. ಸೊ ನಾವು ಬಜೆಟ್ ಎಷ್ಟು ಅಂತ ಏನೋ ಹೇಳ್ಬೋದು ಅಂತ. ಸರಿ, 6.5 ವರೆಗೂ ಆಗಿದೆ ಫಸ್ಟ್ ಪ್ರಿಂಟ್. ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗ್ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನಮ್ಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಅಂದ್ರೆ ಸಿನಿಮಾ ಅಂತ ಬಂದಾಗ ಅಂಡ್ ಆಸ್ ಅ ಪರ್ಸನ್ ಎರಡು ಆ ಆನೆಸ್ಟಿ ಇದ್ದಾಗ
ನಂಬಿಕೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವನ್ ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ. ಸೊ ಒಂದು ಟ್ಯಾಲೆಂಟ್, ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಅಂಡ್ ಅವ್ರದ್ದು ಪರ್ಸನಾಲಿಟಿ ಆಗ್ಲಿ, ಆ ಪರ್ಸನಾಲಿಟಿ ಒಂದು ಯಾವ ತರ ಸಿನಿಮಾ ಮಾಡ್ಬೋದು ಅನ್ನೋದು ಆಗ್ಲಿ, ಆ ತರ ಸಿನಿಮಾ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ. ಅಂಡ್ ಆ ತರ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಸದ್ಯಕ್ಕೆ. ದ ವೇ ಹಿ ಕ್ಯಾನ್ ಡೂ ದ ಫಿಲ್ಮ್, ಆ ಥರದೊಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಅಗತ್ಯ ಇತ್ತು. ಸೊ ಅವರಿಂದ ಒಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು. ಈ ಜಾನರ್, ಅಂದ್ರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ, ಬಟ್ ಅದರಲ್ಲೂ ಒಂದು ಗೊತ್ತಿರ್ಬೇಕಲ್ಲ ನಿಮ್ಗೆ, ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರ್ಬೇಕು ನಿಮ್ಗೆ. ನಿಮ್ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರ್ಬೇಕು ಫಸ್ಟ್ ಆಫ್ ಆಲ್. ಸೊ ಚಾನ್ ಒಳಗಡೆ ತುಂಬಿ